ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪುನೀತ್ ಮಾತಾಡ್ತಾ ಇದ್ದೀನಿ ಆದರ್ಶ್ ಕಿಯಾ ಹಾಸನ್ ಶೋರೂಮ್ ನಿಂದ. ಇವತ್ತೊಂದು ಬ್ಯೂಟಿಫುಲ್ ವೆಹಿಕಲ್ ನ ರಿವ್ಯೂ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಆಲ್ರೆಡಿ ನಿಮ್ಗೆ ನಾನು ರಿವ್ಯೂ ಮಾಡಿದ್ದೆ HTK ಆಪ್ಷನಲ್ ಸಾನೆಟ್ ಗಾಡಿ. ಸೊ ಅದರ ನೆಕ್ಸ್ಟ್ ವರ್ಷನ್ ಹೊಸದಾಗಿ ಲಾಂಚ್ ಆಗಿದೆ, HTK ಪ್ಲಸ್ ಅಂತ ಹೇಳಿ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಮುಂಚೆ ನಮ್ಗೆ HTK ಪ್ಲಸ್ ಅನ್ನೋ ವೇರಿಯಂಟ್ ಬರ್ತಾ ಇತ್ತು. ಸೊ ಮತ್ತೆ ಸ್ಟಾಪ್ ಆಗಿ ಮತ್ತೆ ಹೊಸ ಅವತಾರದಲ್ಲಿ ಬಂದಿದೆ ಇದು. ಅದರ ಫೀಚರ್ಸ್ ಏನು, ಸ್ಪೆಸಿಫಿಕೇಶನ್ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ನಿಜವಾಗ್ಲೂ ವ್ಯಾಲ್ಯೂ ಫಾರ್ ಮನಿ ಅಂತ ನಾನು ಲಾಸ್ಟ್ ಟೈಮ್ ಏನ್ ಹೇಳಿದ್ನಲ್ಲ, ಅದನ್ನು ಮೀರ್ಸೋ ತರ ಇವತ್ತೊಂದು ವೇರಿಯಂಟ್ ನ ಲಾಂಚ್ ಮಾಡಿದ್ದಾರೆ. ನಿಜವಾಗ್ಲೂ ವ್ಯಾಲ್ಯೂ ಫಾರ್ ಮನಿಗಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅಂತ ಕೊಟ್ಟಿದ್ದಾರೆ. ಬನ್ನಿ ಅದರ ಫೀಚರ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನ್ ಸ್ಪೆಸಿಫಿಕೇಶನ್ ಇದೆ, ಯಾವ ತರ ಎಲ್ಲ ಒಳಗಡೆ ಇಂಟೀರಿಯರ್ ನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಮಾನ್. ಗಾಡಿ ನಿಂತಿದೆ, ಸಾನೆಟ್ HTK ಪ್ಲಸ್ ಅಂತ ಹೇಳಿ. ನಾನು ಮುಂಚೆನೆ ಹೇಳಿದಾಗೆ HTK ಆಪ್ಷನಲ್ ಅಂತ ಏನ್ ಹೇಳಿದ್ನಲ್ಲ, ಅದರ ನೆಕ್ಸ್ಟ್ ವೇರಿಯಂಟು. ನಿಜವಾಗ್ಲೂ ಫ್ರಂಟ್ ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಸೋನೆಟ್ ಅಲ್ಲಂತೂ. ಯಾಕೆಂದ್ರೆ ಫೇಸ್ ಲಿಫ್ಟ್ ಅಲ್ಲಿ ಓಲ್ಡ್ ವರ್ಷನ್ ಏನಿತ್ತು ಅದಕ್ಕಿಂತ ತುಂಬಾ ಚೆನ್ನಾಗಿ, ತುಂಬಾ ಅಗ್ರೆಸಿವ್ ಆಗಂತೂ ಕಾಣ್ತಾ ಇದೆ ವೆಹಿಕಲ್. ಇದ್ರಲ್ಲಿ ನೋಡಿ ಫ್ರಂಟ್ ಅಲ್ಲಿ LED DRL ನ ಆಡ್ ಮಾಡಿದ್ದಾರೆ. ನಾನು ಹೇಳಿದ್ದೆ HTK ಆಪ್ಷನಲ್ ಕೂಡ DRL ಇದೆ ಅಂತ ಹೇಳಿ. ಸೊ ಇದ್ರಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ ನಿಮ್ಗೆ ಇದು. ಅಂಡ್ ಫ್ರಂಟ್ ಅಲ್ಲಿ ಪಾರ್ಕಿಂಗ್ ಸೆನ್ಸರ್ ನ ಆಡ್ ಮಾಡಿದ್ದಾರೆ. ಅಂಡ್ ಅಗೇನ್ ಸ್ಕಿಡ್ ಪ್ಲೇಟ್ ನ ಡಿಸೈನ್ ಮಾಡಿದ್ದಾರೆ. ಸೇಮ್ ನೀವು HTK ಆಪ್ಷನಲ್ ಏನ್ ನೋಡ್ತಿರಲ್ಲ, ಸೇಮ್ ಇದು ಫ್ರಂಟ್ ಲುಕ್ ಅಲ್ಲಿ ಕಾಣುತ್ತೆ ಅಂತಾನೆ ಹೇಳ್ಬೋದು ನೀವು. ಅಂಡ್ ಅಗೇನ್ ಇನ್ನ ಪ್ಯಾಸೆಂಜರ್ ಸೈಡ್ ಅಲ್ಲಿ ನೋಡೋದಾದ್ರೆ ಸೊ ಏನೆಲ್ಲ ಫೀಚರ್ಸ್ ಆಡ್ ಮಾಡಿದ್ದಾರೆ, ಸೊ ಅದನ್ನ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು HTK ಆಪ್ಷನಲ್ ಹೇಳಿದಾಗ ಸ್ಟೈಲಿಶ್ ಫೀಲ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಬಟ್ ಇದು 16 ಇಂಚಸ್ ಡೈಮಂಡ್ ಕಟ್ ರೇ, ಕ್ರಿಸ್ಟಲ್ ಕಟ್ ಅಲಾಯ್ ವೀಲ್ ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ಅಲಾಯ್ ವೀಲ್ ಹಾಕ್ಸ್ಬೇಕು HTK ಆಪ್ಷನಲ್ಗೆ ಅಂತ ನೋಡ್ತಾ ಇರ್ತಾರಲ್ಲ, ಅಂತವ್ರು ಈ ವೇರಿಯಂಟ್ಗೆ ಹೋದ್ರೆ ಅಲಾಯ್ ವೀಲ್ಸ್ ಹಾಕ್ಸೋ ಅವಶ್ಯಕತೆನೇ ಇರಲ್ಲ. ಯಾಕೆಂತಂದ್ರೆ ಇದರಲ್ಲಿ ಡೈಮಂಡ್ ಕಟ್ ಅಲಾಯ್ ವೀಲ್ ನ ಕೊಟ್ಟಿದ್ದಾರೆ. ನೋಡೋದಕ್ಕೆ ತುಂಬಾ ಸ್ಪೋರ್ಟಿಯಾಗಿ ಕಾಣ್ತಾ ಇದೆ ವೆಹಿಕಲ್. ಅಂಡ್ ಅಗೇನ್ ಇದರಲ್ಲಿ ಮೇಜರ್ ಆಗಿ ನಮಗೆ ತುಂಬಾ ಮ್ಯಾಟರ್ ಆಗೋದು ಅಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್. ಸೋನೆಟ್ ಅಲ್ಲಿ ಆಸ್ ಯೂಶಲಿ 205 mm ಗ್ರೌಂಡ್ ಕ್ಲಿಯರೆನ್ಸ್ ನ ಆಡ್ ಮಾಡಿದ್ದಾರೆ ಇದರಲ್ಲಿ. ಇಲ್ಲಿ ನೋಡ್ಬೋದು ನೀವು ಮಿರರ್ ಇಂಡಿಕೇಟರ್. ಸೊ ಸೇಮ್ HTK ಆಪ್ಷನಲ್ ಸೇಮ್ ಇತ್ತು, ಇಲ್ಲೂ ಕೂಡ ಕ್ಯಾರಿ ಮಾಡಿದ್ದಾರೆ. ಅಂಡ್ ಅಗೇನ್ ಇಲ್ಲಿ ನೀವು ಡೋರ್ ಅಲ್ಲಿ ನೋಡೋದಾದ್ರೆ ಪ್ಯಾಸೆಂಜರ್ ಸೈಡ್ ಡೋರ್ ಅಲ್ಲಿ ಮೇಜರ್ ಅಡ್ವಾಂಟೇಜ್ ಏನ್ ಗೊತ್ತಾ, ಬನ್ನಿ. ಇಂಟೀರಿಯರ್ ನೋಡಿ ಎಷ್ಟು ಪ್ರೀಮಿಯಂ ಆಗಿ ಕೊಟ್ಟಿದ್ದಾರೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಬ್ಲಾಕ್ ಅಂಡ್ ಬೇಜ್ ಕಲರ್ ಇಂಟೀರಿಯರ್, ತುಂಬಾ ಲಕ್ಸುರಿಯಾಗಿ ಕಾಣ್ತಾ ಇದೆ, ತುಂಬಾ ಒಂದು ಅಟ್ರಾಕ್ಟಿವ್ ಆಗಂತೂ ಕಾಣಿಸ್ತಾ ಇದೆ ವೆಹಿಕಲ್. ಸೊ ಹಾಗೆ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ ಡೋರ್, ಎಲ್ಲಾ ಡೋರ್ಗಳಲ್ಲೂ ಕೂಡ ನಿಮ್ಗೆ ಸಾಫ್ಟ್ ಟಚ್ ನ ಆಡ್ ಮಾಡಿದ್ದಾರೆ. ಸೊ ಲೆದರ್ ಫಿನಿಶಿಂಗು, ಸಾಫ್ಟ್ ಟಚ್ ನ ಆಡ್ ಮಾಡಿದ್ದಾರೆ. ಆರ್ಮ್ ರೆಸ್ಟ್ ಅಂತೂ ತುಂಬಾ ಪ್ರೀಮಿಯಂ ಫೀಲ್ ನ ಕೊಡುತ್ತೆ ಅಂತ ಹೇಳ್ಬೋದು. ಅಂಡ್ ಅಗೇನ್ ಇಲ್ಲಿ ನೋಡ್ಬೋದು ನೀವು ಬಾಟಲ್ ಹೋಲ್ಡರ್, ಅಂಬ್ರೆಲಾ ಹೋಲ್ಡರ್ ಸೇಮ್ ಕ್ಯಾರಿ ಮಾಡಿದ್ದಾರೆ. ಅಂಡ್ ಅಗೇನ್ ಇಲ್ಲಿ ನೀವು ನೋಡ್ಬೋದು ಡ್ಯಾಶ್ ಬೋರ್ಡ್ ಅಲ್ಲಿ ಏನು ನಿಮ್ಗೆ ಬ್ಲಾಕ್ ಕಲರ್ ಇದೆಯಲ್ಲ, ಅದ್ರ ಆಫ್ ಸೈಡ್ ನಿಮ್ಗೆ ಬೇಜ್ ಕಲರ್ ಇದೆ. ನೋಡಿ ಎಷ್ಟು ಪ್ರೀಮಿಯಂ ಆಗಿ ಕಾಣ್ತಾ ಇದೆ ಅಂದ್ರೆ, ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಕ್ಕೆ. ಅಂಡ್ ಅಗೇನ್ ಸೀಟು ಕೂಡ ನೋಡ್ಬೋದು ನೀವು, ಸೆಮಿ ಲೆದರ್ ಇಟ್ಟು. ಸೊ ಇದು ಕೂಡ ನಿಮ್ಗೆ ಬೇಜ್ ಕಲರ್ ನ ಆಡ್ ಮಾಡಿದ್ದಾರೆ. ಇಂಟೀರಿಯರ್ ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಂತೂ ಇದೆ ಇದರಲ್ಲಿ. ಅಂಡ್ ಇಲ್ಲಿ ನೀವು ಡೋರ್ ಹ್ಯಾಂಡಲ್ ನೋಡ್ಬೋದು, ಇನ್ಸೈಡ್ ಸಿಲ್ವರ್ ಪೈಂಟೆಡ್ ಕೊಟ್ಟಿದ್ದಾರೆ, ತುಂಬಾ ಪ್ರೀಮಿಯಂ ಅನ್ಸುತ್ತೆ ಇದು. ಅಂಡ್ ಅಗೇನ್ ನೀವು ರೇರ್ ಡೋರ್ ಅಲ್ಲಿ ನೋಡೋದಾದ್ರೆ ನೋಡಿ, ರೇರ್ ಡೋರ್ ಅಲ್ಲಿ ಸನ್ ಸೈಡ್ ಕರ್ಟನ್ಸ್ HTK ಆಪ್ಷನಲ್ ಕೂಡ ಕ್ಯಾರಿ ಆಗಿದೆ ಇದು, ಇದ್ರಲ್ಲಿ ಕೂಡ ಕ್ಯಾರಿ ಆಗಿದೆ. ಸೊ ಇದ್ರಲ್ಲಿ ಏನು ನಾವು ಎಕ್ಸ್ಟ್ರಾ ಅಂತ ಇದ್ ಮಾಡೋ ಅವಶ್ಯಕತೆ ಇರಲ್ಲ. ಬಟ್ ಡೋರ್, ಎಲ್ಲಾ ಡೋರ್ ಅಲ್ಲೂ ಕೂಡ ಸಾಫ್ಟ್ ಟಚ್ ನ ಆಡ್ ಮಾಡಿದ್ದಾರೆ. ಅಂಡ್ ಅಗೇನ್ ಇಲ್ಲಿ ನೋಡ್ಬೋದು ರೇರ್ ಅಲ್ಲಿ ಕೂಡ ಆಸ್ ಯೂಶಲಿ AC ವೆಂಟ್ಸ್ ಕವರ್ ಮಾಡಿದ್ದಾರೆ. ಅಂಡ್ ಅಗೇನ್ ನಿಮ್ಗೆ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಸ್ ಕವರ್ ಮಾಡಿದ್ದಾರೆ, ಮೊಬೈಲ್ ಹೋಲ್ಡರ್ ನ ಕ್ಯಾರಿ ಮಾಡಿದ್ದಾರೆ. ಸೋನೆಟ್ ಅಲ್ಲಿ 45 ಲೀಟರ್ ಫ್ಯೂಯಲ್ ಟ್ಯಾಂಕ್ ಅನ್ನ ಕೊಟ್ಟಿರ್ತಾರೆ. ಸೊ ಆಸ್ ಯೂಶಲಿ ಇಲ್ಲೂ ಕೂಡ ಕ್ಯಾರಿ ಆಗಿದೆ ಅದು. ಅಂಡ್ ಅಗೇನ್ ನೀವು ರೇರ್ ಪ್ರೊಫೈಲ್ ನ ನೋಡ್ಬೋದು. ಸೊ ನಿಜವಾಗ್ಲೂ ತುಂಬಾ ಬೊಂಬಾಟ್ ಆಗಂತೂ ಕಾಣ್ತಾ ಇದೆ ನನಗಂತೂ. ಬನ್ನಿ ತೋರಿಸ್ತೀನಿ. ಡಿಫಾಗರ್ ನಿಮ್ಗೆ HTK ಆಪ್ಷನಲ್ ಏನು ಇತ್ತು ಸೇಮ್ ಅದೇ ತರ ಡಿಫಾಗರ್ ನ ಆಡ್ ಮಾಡಿದ್ದಾರೆ. ಅಂಡ್ ಅಗೇನ್ ವೈಪರ್ ನ ಆಡ್ ಮಾಡಿದ್ದಾರೆ. ಅಂಡ್ ರೇರ್ ನಿಮ್ಗೆ ವಾಷರ್ ನ ಆಡ್ ಮಾಡಿದ್ದಾರೆ. ಹೈ ಮೌಂಟ್ ಸ್ಟಾಪ್ ಸಿಗ್ನಲ್ ಬರುತ್ತೆ. ಕನೆಕ್ಟೆಡ್ LED ಟೈಲ್ ಲ್ಯಾಂಪ್, ಇದು HTK ಆಪ್ಷನಲ್ ಕೂಡ ಇದೆ. ಬಟ್ ತೋರಿಸ್ತೀನಿ ನಿಮ್ಗೆ ಯಾವ ತರ ಇದೆ ಅಂತ ಹೇಳಿ, ಹಾಗೇ ರೀ. ಸೊ ನೋಡಿ ಎಷ್ಟು ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಸೊ ನಿಜವಾಗ್ಲೂ ರೇರ್ ಪ್ರೊಫೈಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಸೋನೆಟ್ ಅಲ್ಲಿ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅಂಡ್ ಅಗೇನ್ ನಿಮ್ಗೆ ಪಾರ್ಕಿಂಗ್ ಸೆನ್ಸರ್ ನೀವು ನೋಡ್ಬೋದು, ಇಲ್ಲಿ ಪಾರ್ಕಿಂಗ್ ಸೆನ್ಸರ್ ಕಾಣ್ತಾ ಇದೆ, ಸ್ಕಿಡ್ ಪ್ಲೇಟ್ ಕೂಡ ಕಾಣ್ತಾ ಇದೆ. ಅಂಡ್ ಇಲ್ಲಿ ನಿಮ್ಗೆ ರಿವರ್ಸ್ ಲ್ಯಾಂಪ್ ಇಲ್ಲಿದೆ, ರಿವರ್ಸ್ ಲ್ಯಾಂಪ್. ಅಂಡ್ ನೀವು ನೋಡ್ಬೋದು ಇಲ್ಲಿ ಕ್ಯಾಮ್ರಾ ಕೂಡ ಇದೆ. ಸೇಮ್ HTK ಆಪ್ಷನಲ್ ಏನಿತ್ತು ಅದೇ ತರ ಕ್ಯಾಮ್ರಾ ಆಡ್ ಮಾಡಿದ್ದಾರೆ. ಬಟ್ ಇದು 2 ತರ ವರ್ಕ್ ಮಾಡುತ್ತೆ. ನಾನು ಮುಂಚೆನೆ ಹೇಳಿದಾಗೆ, ಒಂದು ರಿವರ್ಸ್ ಹಾಕಿದಾಗ ಕ್ಯಾಮ್ರಾ ಆನ್ ಆಗೋದು ಒಂದು, ಇನ್ನೊಂದು ಏನಪ್ಪಾ ಅಂದ್ರೆ ನೀವು ಡ್ರೈವಿಂಗ್ ಮಾಡ್ತಾ ರೇರ್ ವ್ಯೂ ನ ನೋಡ್ಬೋದು. ಸೊ ಅಂದ್ರೆ ಡ್ರೈವಿಂಗ್ ರೇರ್ ವ್ಯೂ ಮಾನಿಟರ್ ಅದು ಕೂಡ ನಿಮ್ಗೆ ಈ ಕ್ಯಾಮ್ರಾದಲ್ಲಿ ವರ್ಕ್ ಆಗುತ್ತೆ. ಸೊ ಮೇಜರ್ ಆಗಿ ಅಡ್ವಾಂಟೇಜ್ ಏನ್ ಗೊತ್ತಾ, ನಾವೆಲ್ಲ ಲಾಂಗ್ ಡ್ರೈವ್ ಮಾಡ್ಬೇಕು ಅಂದಾಗ ಲೇಗೇಜ್ ಕ್ಯಾರಿ ಮಾಡ್ಬೇಕಿರುತ್ತೆ, ಹೈಯೆಸ್ಟ್ ಬೂಟ್ ಸ್ಪೇಸ್ ಬೇಕಾಗುತ್ತೆ. ಸೊ ಅದಕ್ಕೆ
385 ಲೀಟರ್ ಬೂಟ್ ಸ್ಪೇಸ್ ನ ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಹೈಯೆಸ್ಟ್ ಲಗೇಜ್ ಕ್ಯಾರಿ ಮಾಡ್ಲಿಕ್ಕಂತೂ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಅಗೇನ್ ಇಲ್ಲಿ ಮೇಜರ್ ಏನ್ ಗೊತ್ತಾ, ನಾನು ಈಗ ಹೇಳಿದೆ HTK ಆಪ್ಷನಲ್ಗೂ HTK ಪ್ಲಸ್ಗೂ ಏನ್ ಡಿಫರೆನ್ಸು ಅಂತ ಹೇಳಿ. ಒಂದು ಅಲೈವಿಲ್ ಹೇಳಿದೀನಿ, ಇನ್ನೊಂದು ನಿಮ್ಗೆ ಒಳಗಡೆ ಇಂಟೀರಿಯರ್ ಕಲರ್ ಚೇಂಜ್ ಆಯ್ತು. ಅಂಡ್ ಆರ್ಮ್ ರೆಸ್ಟ್ ಡೋರ್ಗಳಲ್ಲಿ ಸಾಫ್ಟ್ ಟಚ್ ಮೆಟೀರಿಯಲ್ ನ ಕೊಟ್ಟಿದ್ದಾರೆ. ಇನ್ನೊಂದು ಏನ್ ಗೊತ್ತಾ, ಇಲ್ಲಿ ನೋಡಿ 40-60 ಸ್ಪ್ಲಿಟ್ ಸೀಟ್ ನ ಕೊಟ್ಟಿದ್ದಾರೆ. ಸೊ ಅಂಡ್ ಅಗೈನ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ನ ಆಡ್ ಮಾಡಿದ್ದಾರೆ. ನೋಡಿ 40%. ನಾನು ಕ್ಲೋಸ್ ಮಾಡ್ತೀನಿ ಅಂದ್ರೆ ಈ ತರ ಫೋಲ್ಡ್ ಆಗುತ್ತೆ. ಇದನ್ನು ಕೂಡ ನಾನು ಫೋಲ್ಡ್ ಮಾಡ್ತೀನಿ ಅಂದ್ರೆ ಈ ತರ ಕ್ಲೋಸ್ ಆಗುತ್ತೆ. ಇದು HTK ಆಪ್ಷನ್ ಅಲ್ಲಿ ಇರಲಿಲ್ಲ, ಬಟ್ ಇದು HTK ಪ್ಲಸ್ ಅಲ್ಲಿ ಆಡ್ ಆಗಿದೆ, ಅದೊಂದು. ಅಂಡ್ ಅಗೇನ್ ನಿಮ್ಗೆ ನಾನು ಡ್ರೈವರ್ ಸೈಡ್ ಏನಿದೆ ಅಂತ ತೋರಿಸ್ತೀನಿ, ಬನ್ನಿ. ಇನ್ನೊಂದು ಏನ್ ಗೊತ್ತಾ, ಮೇಜರ್ ಆಗಿ ಲೆಗ್ ರೂಮ್ ಹೆಡ್ ರೂಮ್ ಎಲ್ಲ ತುಂಬಾ ಜನಕ್ಕೆ ಡೌಟ್ ಇರುತ್ತಾ ಇಲ್ವಾ, ತುಂಬಾ ಕಂಜೆಸ್ಟೆಡ್ ಇರುತ್ತಾ ಅಂತ. ಬನ್ನಿ ತೋರಿಸ್ತೀನಿ ಅದನ್ನ. ನೋಡಿ ಲೆಗ್ ರೂಮ್ ಹೆಡ್ ರೂಮ್ ಯಾವ ತರ ಇದೆ ಅಂತ ಹೇಳಿ. ಸೊ ನೀವು ನೋಡ್ಬೋದು ಇಲ್ಲಿ ಲೆಗ್ ರೂಮ್ ಎಷ್ಟು ಸ್ಪೇಸಿಯಸ್ ಇದೆ ಅಂತ. ಅಂಡ್ ಹೆಡ್ ರೂಮ್ ನೋಡಿ, ಇಲ್ಲಿ ಮೇಜರ್ ಆಗಿ ಹೆಡ್ ರೂಮ್, ಸೊ ಎಷ್ಟು ಸ್ಪೇಸಿಯಸ್ ಆಗಿ ಹೆಡ್ ರೂಮ್ ನ ಕೊಟ್ಟಿದ್ದಾರೆ ಅಂತ ಹೇಳಿ. ಅಂಡ್ ವೆರಿ ಕಂಫರ್ಟಬಲ್. ಸೊ ಹೇಗಿದೆ ರೆಡಿ ಅವರೇ, ಕಂಫರ್ಟಬಲ್ ಇದೆಯಾ? ಓಕೆ ಓಕೆ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಹಾಗೆ ತೋರಿಸಿ. ರೇರ್ ಅಲ್ಲಿ AC ವೆಂಟ್ಸ್, ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಸ್ ನಾನು ಹೇಳ್ದಾಗೆ, ಆರ್ಮ್ ರೆಸ್ಟ್ ಕೂಡ ಬಂದಿದೆ ಇಲ್ಲಿ. ಅಂಡ್ ಅಗೇನ್ ಅದೇ ರೀತಿ ನಾನು ಡ್ರೈವರ್ ಸೈಡ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಓಕೆ, ಡ್ರೈವರ್ ಸೈಡ್ ಅಲ್ಲಿ ನೋಡೋದಾದ್ರೆ ಹೊಸದಾಗಿ ಇನ್ನೇನ್ ಫೀಚರ್ ಆಡ್ ಆಗಿದೆ HTK ಪ್ಲಸ್ ಅಲ್ಲಿ ಅಂದ್ರೆ, ಇಲ್ಲಿ ನೋಡಿ ಕೀಲೆಸ್ ಎಂಟ್ರಿ ಕಣ್ರಿ, ಕೀಲೆಸ್ ಎಂಟ್ರಿ ಆಡ್ ಆಗಿದೆ. ಇದ್ರ ಪ್ರೈಸ್ ಹೇಳ್ತೀನಿ ನಾನು ಆಮೇಲೆ, ನೀವು ತುಂಬಾ ಫುಲ್ ಶಾಕ್ ಆಗ್ಬಿಡ್ತೀರಾ, ಆ ಲೆವೆಲ್ಗೆ ಇದೆ ಪ್ರೈಸ್ ಇದು. ಬಟ್ ಅದಕ್ಕಿಂತ ಮುಂಚೆ ಫೀಚರ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೀಲೆಸ್ ಎಂಟ್ರಿ ಕೊಟ್ಟಿದ್ದಾರೆ, ಆರಾಮಾಗಿ ಎಂಟ್ರಿ ಆಗ್ಬೋದು. ಅಂಡ್ ಅಗೇನ್ ಇಲ್ಲಿ ನೋಡಿ, ಡೋರ್ ಅಲ್ಲಿ ಬಂದು ನಿಮಗೆ 4 ಡೋರ್ ಪವರ್ ವಿಂಡೋ, ಆಟೋ ಫೋಲ್ಡಿಂಗ್ ಮಿರರ್, ಎಲೆಕ್ಟ್ರಿಕಲಿ ಅಡ್ಜಸ್ಟ್ಮೆಂಟ್ ಮಿರರ್ ಅಂಡ್ ಸೆಂಟ್ರಲ್ ಲಾಕಿಂಗು. ಅಂಡ್ ಅಗೇನ್ ನಾನು ಹೇಳ್ದಾಗೆ ಸಾಫ್ಟ್ ಟಚ್. ಅದೇ ರೀತಿ ನಿಮ್ಗೆ ಹೈಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಅಂಡ್ ಇನ್ನೊಂದು ಏನ್ ಗೊತ್ತಾ, ಎಕ್ಸ್ಟ್ರಾ ಫೀಚರು ಇಲ್ಲಿದೆ ನೋಡಿ. ಎಕ್ಸ್ಟ್ರಾ ಫೀಚರ್ ಬಂದು ಡಿ ಕಟ್ ಸ್ಟೇರಿಂಗ್ ವೀಲ್ ನ ಆಡ್ ಮಾಡಿದ್ದಾರೆ. ಲೆದರ್ ಫಿನಿಶಿಂಗ್, ನಮ್ದು ಏನು ಟಾಪ್ ಎಂಡ್ ಅಲ್ಲಿ ಕೊಡ್ತಾ ಇದ್ರು ಆ ತರ ಒಂದು ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಸ್ಟೇರಿಂಗ್ ಅಲ್ಲಿ ಆಡಿಯೋ ಕಂಟ್ರೋಲ್ಸ್, ಫೋನ್ ರಿಸೀವಿಂಗ್, ವಾಲ್ಯೂಮು, ಸಾಂಗ್ ಚೇಂಜಿಂಗ್, ಇದೆಲ್ಲ ಆಪ್ಷನ್ಸ್ ಇಲ್ಲೇ ಇರುತ್ತೆ. ಅಂಡ್ ಅಗೇನ್ ಟೈರ್ ಪ್ರೆಷರ್ ಮಾನಿಟರಿಂಗ್ ಎಲ್ಲ ಚೆಕ್ ಮಾಡ್ಲಿಕ್ಕೆ ಇಲ್ಲೇ ಇರುತ್ತೆ ಬಟನ್ಸ್. ಇನ್ನೊಂದು ಏನ್ ಗೊತ್ತಾ, ಆಟೋ ಹೆಡ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಈ ಆಟೋ ಹೆಡ್ ಲ್ಯಾಂಪ್ ನ ಫೀಚರ್ಸ್ ಏನು ಅನ್ನೋದು ಲಾಸ್ಟ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಗೇನ್ ಇನ್ನೊಂದು ಫೀಚರ್ ಏನ್ ಆಡ್ ಆಗಿದೆ ಗೊತ್ತಾ, HTK ಪ್ಲಸ್ ಅಲ್ಲಿ ನೀವು ಹೇಳ್ತಾ ಇದ್ರಿ ಪುಷ್ ಬಟನ್ ಸ್ಟಾರ್ಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ. ಇಲ್ಲಿ ನೋಡಿ ಇಂಜಿನ್ ಸ್ಟಾರ್ಟ್ ಬಟನ್, ಸೊ ಅದು ಕೂಡ ಕೊಟ್ಬಿಟ್ಟಿದ್ದಾರೆ. ಸ್ಟೆಬಿಲಿಟಿ ಕಂಟ್ರೋಲ್ ಕೊಟ್ಟಿದ್ದಾರೆ, ಆಟೋ ಸ್ಟಾಪ್ ಅಂಡ್ ಗೋ ಅಂಡ್ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್, ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ನೀವು ಇಲ್ಲಿ. ಅಂಡ್ ಅಗೇನ್ ರೇರ್ ವೈಪರ್ ಎಲ್ಲ ನೀವು ಆನ್ ಮಾಡ್ಲಿಕ್ಕೆ ಇಲ್ಲೇ ಆನ್ ಮಾಡ್ಬೋದು, ಅದೆಲ್ಲ ಇಲ್ಲೇ ಕಾಣುತ್ತೆ. ನಿಜವಾಗ್ಲೂ ಡ್ರೈವರ್ ಸೈಡ್ ಕೂತ್ಕೊಂಡಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಪ್ರೀಮಿಯಂ ಕಾಣುತ್ತೆ ಅಂತ ಹೇಳ್ಬೋದು. ಇನ್ನು ಇಂಟೀರಿಯರ್ ಅಲ್ಲಿ ಏನೇನ್ ಬರುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ, ಬನ್ನಿ. ಸೊ ಇಂಟೀರಿಯರ್ ಮಾತ್ರ ನಂಗೆ ತುಂಬಾ ಲೈಕ್ ಆಯ್ತು, ಪ್ರತಿಯೊಬ್ಬರಿಗೂ ಲೈಕ್ ಆಗುತ್ತೆ ಆ ತರ ಒಂದು ಇಂಟೀರಿಯರ್ ನ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಸ್ಟೇರಿಂಗ್ ವೀಲು ಡಿ ಕಟ್, ಸೊ ನಿಮ್ಗೆ ಡ್ರೈವಿಂಗ್ ಮಾಡ್ಲಿಕ್ಕೆ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ಲಸ್ ಬಟನ್ ಸ್ಟಾರ್ಟ್ ಇದೆ ನೋಡಿ, ನಾನು ಸ್ಟಾರ್ಟ್ ಮಾಡ್ತೀನಿ. ಇಂಟೀರಿಯರ್ ಸ್ಟಾರ್ಟ್ ಆಯ್ತು ಗಾಡಿ. ಸೊ ಡ್ರೈವಿಂಗ್ ಮಾತ್ರ ಹೆವಿ ಕಂಫರ್ಟಬಲ್. ಕಿಯಾದಲ್ಲಿ ಒಂದೇನ್ ಗೊತ್ತಾ ಅಡ್ವಾಂಟೇಜು, ನಿಮ್ಗೆ ಕ್ಲಚ್ ಆಪರೇಟ್ ಮಾಡ್ಲಿಕ್ಕೆ, ಗೇರ್ ಆಪರೇಟ್ ಮಾಡ್ಲಿಕ್ಕೆ ತುಂಬಾ ಸ್ಮೂತ್ ಇರುತ್ತೆ. ಸೊ ಡ್ರೈವಿಂಗ್ ಕಂಫರ್ಟ್ ಮಾತ್ರ ಎಂತ ಯಾರಿಗೆ ಕೊಟ್ಟರು ಕೂಡ ಹೊಸ ಗಾಡಿ ಅಂತ ಅನ್ಸಲ್ಲ. ಆಲ್ರೆಡಿ ನಾನು ಇದನ್ನ ಡ್ರೈವ್ ಮಾಡಿದ್ದೀನೇನೋ ಅನ್ನೋ ಫೀಲ್ ಬರುತ್ತೆ, ಆ ತರ ಕೊಟ್ಟಿದ್ದಾರೆ ಇದರಲ್ಲಿ. ಅಂಡ್ ಅಗೇನ್ ಇಲ್ಲಿ ಟಿಲ್ಟ್ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಇದೆ, ನೀವು ನೋಡ್ಬೋದು. ನೀವು ಟಿಲ್ಟ್ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು ಆಟೋ ಕ್ಲೈಮೇಟ್ ಕಂಟ್ರೋಲ್ ನ ಕೊಟ್ಟಿದ್ದಾರೆ. ಸೊ ಗಾಡಿಗೆ ತುಂಬಾ ಈಸಿ ಅನ್ಸುತ್ತೆ ನೀವು AC ಆಪರೇಟ್ ಎಲ್ಲ ಮಾಡ್ಲಿಕ್ಕೆ. ಅಂಡ್ ಟಚ್ ಸ್ಕ್ರೀನ್ ಕೊಟ್ಟಿದ್ದಾರೆ ವಿತ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಬರುತ್ತೆ, ವೈರ್ಲೆಸ್ ಬರುತ್ತೆ ಇದರಲ್ಲಿ. ನಾನು ಹೇಳಿದೆ ಮುಂಚೆನೆ, ನೀವು ಡ್ರೈವಿಂಗ್ ರೇರ್ ವ್ಯೂ ಕ್ಯಾಮ್ರಾ ಆನ್ ಮಾಡ್ಬೋದು ಅಂತ ಹೇಳಿ. ನೋಡಿ ಇಲ್ಲೇ ಇದೆ ಆ ಫೀಚರ್ಸ್. ನೀವು ಡ್ರೈವಿಂಗ್ ಮಾಡ್ತಾನು ಕೂಡ ರೇರ್ ಕ್ಯಾಮ್ರಾನ ಆನ್ ಮಾಡ್ಕೋಬಹುದು ಬೇಕು ಅಂದ್ರೆ. ಅಂಡ್ ಅಗೇನ್ ಇನ್ನೊಂದು ಅಡಿಷನಲ್ ಫೀಚರ್ಸ್ ಇದರಲ್ಲಿ ಏನ್ ಗೊತ್ತಾ, ಇಲ್ಲಿದೆ ನೋಡಿ ವೈರ್ಲೆಸ್ ಫೋನ್ ಚಾರ್ಜರ್. ಜಸ್ಟ್ ನೀವು ಇಲ್ಲಿ ಫೋನ್ ಇಡಿ ಸಾಕು, ಆಟೋ ಚಾರ್ಜ್ ಆಗ್ತಾ ಇರುತ್ತೆ. ಅಂದ್ರೆ ವೈರ್ಲೆಸ್ ಫೋನ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ ನಿಮ್ಗೆ. ಅಂಡ್ ಅಗೇನ್ ಇಲ್ಲಿ ನಿಮ್ಗೆ ಫಾಸ್ಟ್ ಚಾರ್ಜಿಂಗ್ ಪಾಯಿಂಟ್ ಇದೆ. ಅಂಡ್ 12 ವೋಲ್ಟ್ ಪವರ್ ಸಾಕೆಟ್ ಕೊಟ್ಟಿದ್ದಾರೆ. ಅಂಡ್ USB ಪೋರ್ಟಲ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ. ಇಲ್ಲಿ ನಿಮ್ಗೆ ಆಸ್ ಯೂಶುವಲಿ ಕಪ್ ಹೋಲ್ಡರ್ ಬಂದ್ಬಿಡುತ್ತೆ, ಕಪ್ ಹೋಲ್ಡರ್ ಕೂಡ ಇದೆ. ಅದೇ ರೀತಿ ನೀವು ನೋಡಿದ್ರೆ ಮೇಜರ್ ಆಗಿ ಸನ್ ರೂಫ್ ಕೂಡ ಆಡ್ ಮಾಡಿದ್ದಾರೆ. ಸೊ HTK ಆಪ್ಷನ್ ಅಲ್ಲಿ ಕೆಲವರು ಕೇಳ್ತಾ ಇದ್ರು ಬಟನ್ ಸ್ಟಾರ್ಟ್ ಕೊಟ್ಬಿಡಿ, ಸನ್ ರೂಫ್ ಕೊಟ್ಬಿಡಿ ಅಂತ ಹೇಳಿ. ಸನ್ ರೂಫ್ ಕೊಟ್ಟಿದ್ದಾರೆ ನೋಡಿ. ಸೊ ಸನ್ ರೂಫ್ ಬಂದಾಯ್ತು, ಬಟನ್ ಸ್ಟಾರ್ಟ್ ಬಂದಾಯ್ತು. ಸೊ ನಿಜವಾಗ್ಲೂ ತುಂಬಾ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಯಾರೆಲ್ಲ ಬಜೆಟ್ ಅಲ್ಲಿ ನನ್ಗೆ ಇನ್ನೂ ಸ್ವಲ್ಪ ಫೀಚರ್ಸ್ ಬೇಕು ಅಂತ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅಂತವ್ರಿಗೆ ನಿಜವಾಗ್ಲೂ ಒಂದು ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬೋದು ಇದನ್ನ. ಕ್ಯಾಬಿನ್ ಲೈಟ್ಸ್ ಆಸ್ ಯೂಶುವಲಿ 2 ಕಡೆ ಕ್ಯಾರಿ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಸನ್ ಗ್ಲಾಸ್ ಹೋಲ್ಡರ್ ನ ಆಡ್ ಮಾಡಿದ್ದಾರೆ. ಸೊ ಎಲ್ರಿಗೂ ಡೌಟ್ ಇರುತ್ತೆ ಬೇರೆ ಫೀಚರ್ಸ್ ನ ಮೈನಸ್ ಮಾಡಿ ಇದ್ರಲ್ಲಿ ಆಡ್ ಮಾಡಿ ಕೊಟ್ಟಿರ್ತಾರೆ ಅಂತ. ಖಂಡಿತ ಇಲ್ಲ.
ಎಚ್ ಟಿ ಕೆ ಆಪ್ಷನ್ ಅಲ್ಲಿ ಏನಿತ್ತೋ ಅದಕ್ಕಿಂತ ಬೇರೆ ತರ ಫೀಚರ್ಸ್ ನ ಈ ಗಾಡಿಲಿ ಕೊಟ್ಟಿದ್ದಾರೆ. ಇನ್ನು ಸೇಫ್ಟಿ ವಿಚಾರಕ್ಕೆ ಬರೋದಾದ್ರೆ 6 ಏರ್ ಬ್ಯಾಗ್ಸ್, ABS, EBD, ಹಿಲ್ ಅಸಿಸ್ಟ್ ಕಂಟ್ರೋಲ್, ಟೈರ್ ಪ್ರೆಷರ್ ಮಾನಿಟರಿಂಗ್, ಆಲ್ ಸೀಟ್ ಬೆಲ್ಟ್ ರಿಮೈಂಡರ್, ಸ್ಪೀಡ್ ಸೆನ್ಸಿಂಗ್, ಆಟೋ ಡೋರ್ ಲಾಕ್, ಇಂಪ್ಯಾಕ್ಟ್ ಸೆನ್ಸಿಂಗ್, ಆಟೋ ಡೋರ್ ಅನ್ಲಾಕ್, ಈ ಎಲ್ಲಾ ಸೇಫ್ಟಿ ಫೀಚರ್ಸ್ ಜೊತೆಗೆ ಇದರ ಪ್ರೈಸ್ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಯಾರಾದ್ರೂ ಗೆಸ್ ಮಾಡಿ ಪ್ರೈಸ್ ಏನಿರ್ಬೋದು ಅಂತ ಹೇಳಿ. ಅದಕ್ಕಿಂತ ಮುಂಚೆ ನಾನು ಇಂಜಿನ್ ಬಗ್ಗೆ ಹೇಳ್ಬಿಡ್ತೀನಿ. ಇದರಲ್ಲಿ ಪೆಟ್ರೋಲ್ ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜಿನ್ ಸಿಗುತ್ತೆ, ಪೆಟ್ರೋಲ್ ಟರ್ಬೋ ಇಂಜಿನ್ ಸಿಗುತ್ತೆ, ಅಂಡ್ ಅಗೇನ್ ಡೀಸೆಲ್ ಇಂಜಿನ್ ಸಿಗುತ್ತೆ. ನಿಮಗೆ ಯಾವುದು ಬೇಕು ಅದನ್ನ ನೀವು ಚೂಸ್ ಮಾಡ್ಬೋದು. ಬಟ್ ನಾನು ನಿಮಗೆ ಎಕ್ಸ್ ಶೋರೂಮ್ ಪ್ರೈಸ್ನ ಹೇಳ್ತೀನಿ. ಅದಕ್ಕಿಂತ ಲಿಟಲ್ ಬಿಟ್ಟು ಸ್ವಲ್ಪ ಜಾಸ್ತಿ ಅಷ್ಟೇ. ಎಚ್ ಡಿ ಕೆ ಆಪ್ಷನ್ ಏನಿತ್ತು ಅದಕ್ಕಿಂತ ಲಿಟಲ್ ಬಿಟ್ ಜಾಸ್ತಿ ಅಷ್ಟೇನೆ. ಜಸ್ಟ್ 50,000 ಜಾಸ್ತಿ ಮಾಡಿ ಈ ವೆಹಿಕಲ್ನ ಲಾಂಚ್ ಮಾಡಿದ್ದಾರೆ, ಈ ವೇರಿಯಂಟ್ನ ಲಾಂಚ್ ಮಾಡಿದ್ದಾರೆ. ಸೊ ನಿಮಗೆ ಗೊತ್ತು 9.5 ಲಕ್ಷಕ್ಕೆ ನಿಮಗೆ ಎಕ್ಸ್ ಶೋರೂಮ್ ಪ್ರೈಸು ಆ ಗಾಡಿ ಸಿಗ್ತಾ ಇತ್ತು ಎಚ್ ಡಿ ಕೆ ಆಪ್ಷನಲ್ಲು. ಇದು ಜಸ್ಟ್ 10 lakh ಅಲ್ಲಿ ಲಾಂಚ್ ಆಗಿದೆ. ನಿಜವಾಗ್ಲೂ 10 lakh ಅಲ್ಲಿ ಇಂಥ ಬ್ಯೂಟಿಫುಲ್ ವೆಹಿಕಲ್ಲು ಖಂಡಿತ ಎಲ್ಲೂ ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅಂತ ವೇರಿಯಂಟ್ನ ಲಾಂಚ್ ಮಾಡಿದ್ದಾರೆ. ಏನಾದರೂ ಡೌಟ್ಸ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನಂಬರು, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಬುಕಿಂಗ್ಸ್ ಮಾಡ್ಕೊಳ್ಳಿ, ಕ್ಲಾರಿಫಿಕೇಶನ್ ಸಿಗುತ್ತೆ, ಟೆಸ್ಟ್ ಡ್ರೈವ್ ಸಿಗುತ್ತೆ. ಏನೇ ಡೌಟ್ ಇದ್ರೂ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಸೊ ಇನ್ನೊಂದು ಅಮೇಜಿಂಗ್ ವಿಷಯ ಏನು ಗೊತ್ತಾ, ನಿಮಗೆ ಗೊತ್ತಿರುತ್ತೆ ಸೋನೆಟ್ ಅಲ್ಲಿ ಎಕ್ಸ್ ಲೈನ್ ಅಂತ ಒಂದು ವೇರಿಯಂಟ್ ಇತ್ತು. ಅದರಲ್ಲಿ ಮ್ಯಾಟ್ ಗ್ರಾಫೈಟ್ ಕಲರ್ ನೀವು ನೋಡಿರ್ತೀರಾ. ಸೊ ಆ ಕಲರ್ ಎಷ್ಟು ಚೆನ್ನಾಗಿದೆ ಅನ್ಕೊಂಡು ತುಂಬಾ ಜನ ಎಲ್ಲ ಹೇಳ್ತಾ ಇದ್ರಿ. ಬಟ್ ಅದೇ ಕಲರ್ ಎಚ್ ಟಿ ಕೆ ಪ್ಲಸ್ ಸಿಗ್ತಾ ಇದ್ರಿ. ಎಚ್ ಟಿ ಕೆ ಪ್ಲಸ್ ಈ ವೇರಿಯಂಟ್ಗೆ ಮ್ಯಾಟ್ ಗ್ರಾಫೈಟ್ ಕಲರ್ ಸಿಗ್ತಾ ಇದೆ. ನಿಜವಾಗ್ಲೂ ಇದೊಂದು ಅಮೇಜಿಂಗ್ ವಿಷಯ ಅಂತ ಹೇಳ್ಬೋದು. ಗಾಡಿ ಇನ್ನೇನ್ ಕಾಣ್ಬೋದು ನಿಮ್ಗೆ ವಿತಿನ್ ನಿಮ್ಗೆ 10 lakh ಎಕ್ಸ್ ಶೋರೂಮ್ ಪ್ರೈಸ್ಗೆ ನಿಮ್ಗೆ ಮ್ಯಾಟ್ ಗ್ರಾಫೈಟ್ ಕಲರ್ ಸಿಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ಕೂಡ ಕ್ರೇಜಿ ವಿಷಯ ಅಂತ ಹೇಳ್ಬೋದು. ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ ಮ್ಯಾಟ್ ಗ್ರಾಫೈಟ್ ಕಲರ್ ಕಡಿಮೆ ಬಜೆಟ್ ಅಲ್ಲಿ ಸಿಗುತ್ತೆ ಅಂತ, ಅದು ಎಚ್ ಟಿ ಕೆ ಪ್ಲಸ್ ಅಲ್ಲಿ ಸಿಗ್ತಾ ಇದೆ. ಬೇಗ ಬನ್ನಿ, ಶೋರೂಮ್ ವಿಸಿಟ್ ಮಾಡಿ, ವೆಹಿಕಲ್ ಫೀಚರ್ಸ್ ನ ತಿಳ್ಕೊಳ್ಳಿ, ಟೆಸ್ಟ್ ಡ್ರೈವ್ ಮಾಡಿ, ಬುಕಿಂಗ್ ಮಾಡ್ಕೊಳ್ಳಿ. ನಿಮ್ಗೆ ನಾನು ಇನ್ನೊಂದು ಫೀಚರ್ಸ್ ನ ಲಾಸ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದೇನ್ ಗೊತ್ತಾ, ಕಾರಿನ ರಿಮೋಟ್ ಏನಿರುತ್ತಲ್ಲ ಇದನ್ನ ಔಟ್ ಸೈಡ್ ಅಲ್ಲಿ ನಿಂತ್ಕೊಂಡು ನೀವು ಹೆಡ್ ಲ್ಯಾಂಪ್ ನ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು. ನೋಡಿ ನಾನೀಗ ಲಾಂಗ್ ಹೋಲ್ಡ್ ಮಾಡಿ ಇಟ್ಕೊಳ್ತೀನಿ ಅನ್ಲಾಕ್ ಬಟನ್ ನ. ಸೊ ಅನ್ಲಾಕ್ ಬಟನ್ ನೀವು ಲಾಂಗ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಆಟೋಮೆಟಿಕ್ ಆಗಿ ಹೆಡ್ ಲ್ಯಾಂಪ್ ಆನ್ ಆಗುತ್ತೆ. ನೋಡಿ ಆನ್ ಆಯ್ತು. ಸೊ ಮತ್ತೆ ಆಫ್ ಮಾಡ್ಬೇಕಾ, ಲಾಕ್ ಬಟನ್ ಪ್ರೆಸ್ ಮಾಡಿ ಆಫ್ ಆಗುತ್ತೆ. ಸೂಪರ್ ಅಲ್ಲ? ಸೊ ಇನ್ನೂ ಯಾಕೆ ತಡ ಮಾಡ್ತಾ ಇದ್ದೀರಾ, ಬನ್ನಿ ಶೋರೂಮ್ ಅಲ್ಲಿ ಡ್ರೈವ್ ನೋಡಿ, ಗಾಡಿ ನೋಡಿ, ಬುಕಿಂಗ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸೊ ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಎಕ್ಸ್ ಶೋರೂಮ್ ಪ್ರೈಸು ನಾನು ಆವಾಗಲೇ 10 lakh ಅಂತ ಹೇಳಿದೆ. ಬಟ್ GST ರೆಡ್ಯೂಸ್ ಆಗ್ತಾ ಇರೋದ್ರಿಂದ ಇನ್ನೂ ಕೂಡ ಕಡಿಮೆ ಆಗುತ್ತೆ. ಸೊ ಶೋರೂಮ್ ಬನ್ನಿ, ಸೊ ಇನ್ನೂ ಎಷ್ಟು ಕಡಿಮೆ ಆಗುತ್ತೆ ಅಂತ ಡೀಟೇಲ್ ಕೊಡ್ತಾರೆ. ಸೊ ನಿಮಗೆ ಎಲ್ಲ ಮಾಹಿತಿನೂ ಸಿಗುತ್ತೆ. ಒಟ್ಟಿನಲ್ಲಿ 10 ಲಕ್ಷಕ್ಕಿಂತ ಕಡಿಮೆ ಎಕ್ಸ್ ಶೋರೂಮ್ ಪ್ರೈಸಲ್ಲಿ ಈ ವೆಹಿಕಲ್ ಸಿಗುತ್ತೆ.